ಓಕೆ. ಸೊ ಬಿಗ್ ಬಾಸ್ ಸೀಸನ್ 10 ಕೂಡ ನಾವು ಒಂದಷ್ಟು ಸ್ಟಾರ್ಟಿಂಗಿಂದ ಟಿಲ್ ಲಾಸ್ಟ್ ವೀಕ್ವರೆಗೂ ಒಂದಷ್ಟು ಲವ್ ಸ್ಟೋರಿ ನೋಡಿದ್ವಿ. ಸ್ಟಾರ್ಟಿಂಗಲ್ಲಿ ಕಾರ್ತಿಕ್ ಹಾಗೆ ಸಂಗೀತ ನೋಡಿದ್ವಿ, ಸೆಕೆಂಡ್ ಹಾಫಲ್ಲಿ ಕಾರ್ತಿಕ್ ಹಾಗೆ ನಮ್ರತಾ ಅವ್ರದ್ದು ನೋಡಿದ್ವಿ. ಆಸ್ ಬೀಯಿಂಗ್ ಮನೇಲಿದ್ದಾಗ ನೀವು ಯಾವ ಲವ್ ಸ್ಟೋರಿನ ನೋಡಿದ್ದೀರಾ? ನೀವು ಬೇರೆ ಯಾವ್ದಾದ್ರು ಲವ್ ಸ್ಟೋರಿ ಹೇಳ್ತೀರಾ ನಮ್ಗೆ ಇವಾಗ? ಕಾಣಿಸಿಲ್ಲ ಅಲ್ಲಿ. ಓಕೆ. ಆ ಸ್ಪಾರ್ಕ್ ಏನ್ ಇರ್ಲಿಲ್ಲ ಅಲ್ಲಿ. ಬಟ್ ಗ್ಯಾಪ್ ಅಲ್ಲಿ ಇನ್ನೊಂದು ಲವ್ ಸ್ಟೋರಿ ನಮ್ಗೆ ಕಾಣ್ತಾ ಇತ್ತು, ಅದು ನೆಕ್ಸ್ಟ್ ಬುಕ್ ಬರ್ತೀನಿ. ಲವ್ ಸ್ಟೋರಿ ಅನ್ನೋ ಕಾನ್ಸೆಪ್ಟ್ ಬಿಗ್ ಬಾಸ್ ಮನೆಯಲ್ಲಿ ಐ ಡೋಂಟ್ ಥಿಂಕ್ ಅದು ನಡೆಯುತ್ತೆ ಅಂತ ಫಸ್ಟ್ ಥಿಂಗ್. ಎರಡನೇದಾಗಿ ಸಂಗೀತ ಮತ್ತೆ ಕಾರ್ತಿಕ್ ಸ್ವಲ್ಪ ಓವರ್ ಆಗಿ ಮಾಡ್ತಿದ್ದಾರೆ ಅಂತ ಅನಿಸ್ತಿತ್ತು. ಬಟ್ ಓವರ್ ಆಗಿ ಮಾಡ್ತಿದ್ದಾರೆ ಅಂತ ಅನಿಸ್ತಿತ್ತು. ಹೇಳೋ ಜಾಗದಲ್ಲಿ ನಾನು ಎಷ್ಟು ಹೇಳ್ಬೋದು ಅಷ್ಟನ್ನು ಹೇಳಿದೀನಿ ಕೂಡ. ಬಟ್ ಏನಂದ್ರೆ ಇಬ್ರು ಕ್ಲಿಯರ್ ಆಗಿದ್ರು, ಇದು ಲವ್ ಅಲ್ಲ, ಇದಿಷ್ಟೇ, ಇದು ಫ್ರೆಂಡ್ಶಿಪ್, ಇದಿಷ್ಟೆಲ್ಲ ಇರಬೇಕು ಅನ್ನೋದು ಇಬ್ರಿಗೂ ಕ್ಲಿಯರ್ ಆಗಿ ಇದ್ದಿದ್ರಿಂದ ಐ ಡೋಂಟ್ ಥಿಂಕ್ ಅದರಲ್ಲಿ ಅದೇನಾದ್ರೂ ಸ್ಪಾರ್ಕ್ ಇದೆ ಅಂತ ನನಗೇನು ಅನಿಸ್ಲಿಲ್ಲ. ಇನ್ನು ಸಂಗೀತ ಅವ್ರ ಮೇಲೆ ಸ್ವಲ್ಪ ಅನುಮಾನ ಆಗ್ತಿತ್ತು, ಬೈ ಚಾನ್ಸ್ ಆ ಹುಡುಗಿ ಸೀರಿಯಸ್ ಆಗ್ಬಿಟ್ರೆ ಅಂತ. ನಾನು ಹೇಳೋದಲ್ಲ, ನಾನು ಹೋಗೋದೊಂದು ಸಣ್ಣ ಹುಡುಗಿ ಅಂತ ಟ್ರೀಟ್ ಮಾಡ್ತಿದ್ದೆ ಅಂತ. ಸೊ ಬೈ ಚಾನ್ಸ್ ಏನಾದರೂ ಸೀರಿಯಸ್ ಆಗ್ಬಿಟ್ರೆ ಇಟ್ ವಿಲ್ ಗೋ ರಾಂಗ್ ಅಂತ ನಾನು ಕಾರ್ತಿಕ್ ಹತ್ರ ಮಾತಾಡಿರೋದು ಇದೆ. ಬಟ್ ಲೇಟರ್ ಐ ಗಾಟ್ ಟು ನೋ ದಟ್ ಇಬ್ರು ತುಂಬ ಕ್ಲಿಯರ್ ಇದ್ದಾರೆ ಅಂತ ಇಬ್ಬರ ಹತ್ರನೂ ಮಾತಾಡಿದ್ಮೇಲೆ. ಆ್ಯಂಡ್ ನಮ್ರತಾ ಲವ್ ಪದದ ಎಲ್ಲಿಗೂ ಹೋಗಿಲ್ಲ ಅದು. ಯಾಕಂದರೆ ಅದು ಅಂದರೆ ಅವಳು ಮಾತಾಡ್ತಿದ್ದೇನೆ ಕಡಿಮೆ. ಯಾವ ವಿಚಾರನ ಹೇಗೆ ಮಾತಾಡಬೇಕು ಅಂತ ಅಂದರೆ ಈ ಒಂದು ಬಾಂಡಿಂಗ್ ಅನ್ನೋ ವಿಚಾರದಲ್ಲಿ ಅವ್ರು ತುಂಬ ಒಂದು ಝೋನಲ್ಲಿ ಅಂದರೆ ಬ್ರದರ್ ಝೋನಲ್ಲಿ ಇದ್ದರು ಅಷ್ಟೇ. ಬಿಟ್ಟರೆ ಬೇರೆ ಬಾಂಡಿಂಗನ್ನು ಅವ್ರು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ರೆಡಿ ಇರಲಿಲ್ಲ ಮನೆ ಒಳಗಡೆ. ಸಿಸ್ಟರ್ ಬಾಂಡು, ಬ್ರದರ್ ಬಾಂಡಿಗೆ ಓಕೆ ಇದ್ದರು ಅವರು. ಈ ಲವ್ವು, ಫ್ಲರ್ಟು, ಫ್ರೆಂಡ್ಶಿಪ್ಪು ಎಕ್ಸ್ಟೆಂಡ್ ಮಾಡೋದಕ್ಕೆ ಅವರು ರೆಡಿ ಇರಲಿಲ್ಲ. ಸೊ ಐ ಡಿಡ್ ನಾಟ್ ಸಿ ಎನಿಥಿಂಗ್ ಓವರ್ ದೇರ್ ಆಲ್ಸೋ. ಸೊ ಅದು ಸೈಡ್ ಎ ಸೈಡ್ ಬಿ ಅಂತ ಅವ್ರವ್ರು ಮಾಡ್ಕೊಂಡಿರೋದು ಫನ್ ಮಾಡೋದಕ್ಕೋಸ್ಕರ. ಅದು ಹೇಗೆ ಕನ್ವೆ ಆಗಿದೆ ಆಚೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಏನು ಅಂತದ್ದು ಕಾಣಿಸ್ಲಿಲ್ಲ. ಓಕೆ. ಸೊ ಇನ್ನೊಂದು ಲವ್ ಸ್ಟೋರಿ, ಬೇರೆ ಲವ್ ಸ್ಟೋರಿನೂ ಏನು ಕಾಣಿಸ್ಲಿಲ್ಲ. ಆ ಲವ್ ಸ್ಟೋರಿಗೆ ಬರೋದಕ್ಕೂ ಮುಂಚೆ ಎಲ್ಲ ನಮ್ರತಾ ಅನ್ನೊಂದು ನೇಮ್ ಹೇಳಿದಕ್ಕೆ ನಾನು ಹೇಳ್ತೀನಿ. ಆಕ್ಚುಲಿ ಆಗಿ ತನೀಶ್ ಅವ್ರನ್ನ ನಾವು ಎಲ್ಲರೂ ಜೊತೆ ಹೊಂದಾಣಿಕೆ ಆಗಿರೋದನ್ನ ನೋಡಿದೆ ಎಕ್ಸೆಪ್ಟ್ ನಮ್ರತಾ. ಯಾಕದು? ದಿನದಿಂದನೇ ಯಾಕೆ ಉಲ್ಟಾ ಹೊಡೆದ್ಬಿಡ್ತು ಯಾಕಂತ ಗೊತ್ತಿಲ್ಲ. ಅಂಡ್ ನಮ್ರತಾ ಅವ್ರ ಮೈಂಡಲ್ಲಿ ಇದು ಅವರೇ ಹೇಳಿದಂತ ಮಾತು. ತನೀಶಾ ಅಂದ್ರೆ ಹಿಂಗೆ ಅಂತ ಒಂದನ್ನ ತಲೆಯಲ್ಲಿ ಇಟ್ಕೊಂಡು ಬಂದಿದ್ರು ಅವರು. ಸೊ ಆಗಿದ್ದಾಗ ಏನಾಗುತ್ತೆ, ನಮ್ಮ ಮೈಂಡ್ ಅದ್ರ ಥರನೇ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಮೈಂಡಲ್ಲಿ ಯಾರೋ ಒಬ್ರು ಏನೋ ಹೇಳಿರೋದು ಒಬ್ರ ಬಗ್ಗೆ ಗೊತ್ತಿದ್ದಾಗ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗೋದಕ್ಕೆ, ಅದ್ರ ಮೇಲೆ ಏನು ಬೇಕು ಬೇಡನ ನಾವು ಡಿಸೈಡ್ ಮಾಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಿರ್ತೀವಿ. ಸೊ ಆ ರೀತಿ ಹಂಗಾಗಿತ್ತು, ಅದು ಚೇಂಜ್ ಆಯಿತು ಅಂತ ಅವರೇ ಹೇಳಿದ್ರು. ಆ್ಯಂಡ್ ಅತಿ ಹೆಚ್ಚು ಫೈಟ್ ಮಾಡಿದಂಥವ್ರು ಎದುರುಗಡೆ ನಾವೇ ಇರಬೇಕು. ತುಂಬಾ ಮಾಡಿದ್ರಿ ಹಾಗಾಗಿ ಕೇಳಿದೆ. ಸೊ ಪ್ರಾಪರ್ ಕ್ಯಾಟ್ ಫೈಟ್ ಮಾಡಿರೋಂಥವ್ರು ನಾವೇನೆ ಅಲ್ಲಿ, ನಾನು ನಮ್ರತಾ. ಬಟ್ ಅವ್ರನ್ನ ಸ್ಟೇಟ್ಮೆಂಟ್ ಇದ್ರು ಅವ್ರದೊಂದು ಸ್ಟೇಟ್ಮೆಂಟ್ ಇರೋದು ಆಪೋಸಿಟ್ ಅಲ್ಲಿ. ಹೌದು. ಸೊ ಬಟ್ ಅವರನ್ನ ಅರ್ಥ ಮಾಡ್ಕೊಳ್ತಾ ಹೋದಾಗ ಆಸ್ ಅ ಪರ್ಸನ್ ಅವ್ರು ನನಗೆ ಇಷ್ಟ ಆದ್ರು. ಬಟ್ ಆಸ್ ಅ ಕಂಟೆಸ್ಟೆಂಟ್ ಅಂತ ನೋಡಿದಾಗ ಅವ್ರ ಏರ್ಪೇರ್ಗಳು ಅಥವಾ ಅವ್ರು ಹೇಗೆ ಆಡ್ತಿದ್ರು ಆ ರೀತಿ ನನಗೆ ಇಷ್ಟ ಆಗಲಿಲ್ಲ. ಸೊ ಆಸ್ ಅ ಕಂಟೆಸ್ಟೆಂಟ್ ಐ ನೆವರ್ ಲೈಕ್ಡ್ ಹರ್, ಬಟ್ ಆಸ್ ಅ ಪರ್ಸನ್ ನಾನು ನಮ್ರತನ್ ತುಂಬ